ನೀವಪ್ಪ ಲಾಸ್ಟ್ ಟೈಮ್ ಕೂಡ ನಿಮಗೆ ವಾರ್ ಮಾಡಿದ್ದೀವಿ ಸಿವಿಲ್ ಕೇಸಲ್ಲಿ ಅವನಿಗೆ ನೋಡಪ್ಪ ನಾವು ಪೂರ್ತಿ ರೆಡಿ ಇದೆ ನಿಮ್ಮದು ನೀವು ಏನಾದರೂ ಮಾಡಿದೆ ನಿಮಗೆ ಸೀದಾ ಕಡಿಪಾಗಿ ಮಾಡ್ತೀವಿ ಊರಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲೇ ಇರಬೇಕಾಗತ್ತೆ ಯಾದಗಿರಿ ಬೀದರ್ ಆ ಕಡೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ ಜಮೀನು ಗಲಾಟೆ ಕಾನೂನು ಪ್ರಕಾರ ಬಗೆಹರಿಸಿರಲ್ಲ ಜಮೀನು ಗಲಾಟೆ ನಿಮ್ಗೆ ಗಲಾಟೆ ಯಾಕೆ ಮಾಡ್ತೀರಾ ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ ನಾವು ಪೊಲೀಸಲ್ಲಿ ನಿಮಗೆ ರಚನೆ ಕೊಟ್ಟು ತಂದು ಜಗಳ ಯಾಕೆ ಮಾಡ್ತೀರಾ ನೆಕ್ಸ್ಟ್ ಯಾವುದು ಕಂಪ್ಲೇಂಟ್ ಬಂದರೆ ನಿಮಗೆ ಗಡಿಪಾಡು ಮಾಡ್ತಿದ್ವಿ ಸರ್ ನನ್ನದು ರೆಡಿ ಇದೆ ಪ್ರಪೋಸಲ್ ಎಲ್ಲ ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗಲ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಹರ್ಷ ಮತ್ತು ಉಪೇಂದ್ರ ಹರ್ಷ ಯಾರು ಉಪೇಂದ್ರ ಉಪೇಂದ್ರ ನವೀನ್ ಒಂದೇ ಕೇಸ್ ಇದೆ ಯಾವಾಗ ಸಂಪತ್ ಉಪೇಂದ್ರ ಇಲ್ಲಿ ಮುಂದೆ ನೆಕ್ಸ್ಟ್ ಡೇಟ್ ಯಾವಾಗ ಹೋಗಿದ್ದ ಏನು ಸಮಸ್ಯೆ ಇದೆಯಾ ಒಂದೇ ಮಾಡ್ತೀರಾ ನೀವು ಎಲ್ಲ ಒಂದೇ ಕೇಸಲ್ಲಿ ಯಾಕೆ ಸುಮ್ಮನೆ ತೊಂದರೆ ಮಾಡ್ತೀರಿ ಮಾಡಿಲ್ಲ ಯಾವ ಕೇಸ್ ಇದು ಆಲ್ರೌಂಡರ್ ಬ್ಯಾಟ್ಸ್ಮನ್ ಇವನಿಗೆ ಸ್ವಲ್ಪ ಈ ಪಕ್ಕ ಡಿಸೈಡ್ ಕೊಡಬೇಕು ಮತ್ತೆ ಕಲಿಸಬೇಕು ನಿಮಗೆ ಅವಶ್ಯಕತೆ ಏಜೆಡ್ ಜನರಿಗೆ ನೀವು ಬೇಕಿಲ್ಲ ನೀವೆಲ್ಲ ಹೋಗಿ ಗೋರ್ಮೆಂಟ್ ಹೋಗಿ ಬಂದು ಹೋಗಿ ಅಥವಾ ನಾನು ಕಲಿಸ್ತೀನಿ ಅಪ್ಪ ಇಲ್ಲಿದೆ ಸಿಲ್ವಾ ಸಿಲ್ವಾ ಡಿಸಿಲ್ವಾ ವೀಗನ್ ರೀಗನ್ ಅಪ್ಪು ಡಿಸಿಲ್ವಾ ರೀಗನ್ ಸುರೇಂದ್ರ ಬರ ಪ್ರಕಾಶ್ ಪ್ರಶಾಂತ್ ಬರ್ನಾಡ್ ಮುಂದೆ ಪಾಪ ಸುನಿಲ್ ಶರತ್ ಕುಮಾರ್ ಯಾರು ಶರತ್ ಯಾರು ಶರತ್ ಯಾರು ಸರ್ ದೊಡ್ಡ ಶರತ್ ಎಲ್ಲಿ ಅವನು ಬಂದಿಲ್ಲ ಯಾಕೆ ನಮ್ಮ ಮನೆ ಹತ್ರ ಮೊನ್ನೆ ಹೋಗಿದ್ವಲ್ಲ ಯಾಕೆ ಬಂದಿಲ್ಲ ಅವನು ಏನು ಹೇಳಿ ಬಂದಿದ್ದೀರಿ ಫ್ರೆಂಡ್ಸ್ ಎಲ್ಲ ಎಲ್ಲ ಆಗ್ತದೆ ಅಪ್ಪನಲ್ಲಿ ಏನು ಸಮಸ್ಯೆ ನಿಮಗೆ ಏನು ಮಾಡ್ತಾರೆ ಪೆಂಟಿಂಗ್ ಮಾಡ್ತೀರಿ ಗಲಾಟೆ ಮಾಡ್ತೀರಾ ಅದಕ್ಕೆ ಎಷ್ಟು ಕೇಸ್ ಎಷ್ಟಿದೆ ಕೇಸ್ ಆಯಿತು 6 ಯಾವ ವರ್ಷದ ಲಾಸ್ಟ್ ಆಗಿತ್ತು 3 ವರ್ಷ ಈಗ ಏನು ಸಮಸ್ಯೆ ಇದೆ ನಿಮಗೆ ಯಾರಿಗೆಲ್ಲ ಹೇಗೆ ಮತ್ತೆ ಯಾರಿಗೆ ಕೊಡ್ತೀರ ನೀವು ನಿಮ್ಗೆ ಮೇಲೆ ಎಷ್ಟು ಹೇಳು ಅಷ್ಟೇ ಪೂರ್ತಿ ನೀವು ಫೇಮಸ್ ಇದ್ದೀರಿ ಕೆ ಜಿ ನೀವು ಸುಧಾರಣೆ ಆಗಬೇಕಂತಲ್ಲ ನೀವು ಕೂಡ ಸೇಮ್ ಫ್ಯಾಮಿಲಿ ಹಾಂ ಏನು ಸಮಸ್ಯೆ ಅದು ಯಾಕೆ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಯಾಕೆ ಜನರಿಗೆ ಭಯ ಕೊಡ್ತೀವಿ ಈಗ ಬರ್ತೀನಿ ಓಕೆ ನೆಕ್ಸ್ಟ್ ಯಾವುದೇ ರೀತಿಯಿಂದ ಜನರಿಗೆ ತೊಂದರೆ ಕೊಡಬಾರ್ದು ಭಯ ಕೊಡಬಾರ್ದು ನೀವು ಶಾಂತಿಯುತವಾಗಿರಿ ಶಾಂತಿಯುತವಾಗಿ ಇರ್ತೀರಿ ಕ್ಲೋಸ್ ಕೂಡ ಮಾಡ್ತೀವಿ ಸಮಸ್ಯೆ
ಸಹಾಯ ಮಾಡ್ತೀವಿ. ಕೋರ್ಟಲ್ಲಿ ಯಾವುದೇ ಏನಿಂಗ್ ಡೇಟ್ ಇರುತ್ತೆ ಅಲ್ಲಿ ಟೈಮಿಂದ ಹೋಗಬೇಕು. ನೀವು ಏನೇನು ತಪ್ಪು ಮಾಡಿದ್ದೀರಿ ಅಲ್ಲಿ ಕೋರ್ಟಿನ ಬಗೆಹರಿಸ್ಬೇಕು. ನಾವು ನೀವು ಏನಾದರೂ ಮಾಡಿದ್ದೀರಿ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ನೀವೆಲ್ಲ ಕೂಡ ಇವನು ಯಾರು ಪಕ್ಕದಲ್ಲಿ ನಾವು 4 ಜನ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಜೈಲ್ಗೆ ಕಳಿಸಿದ್ದೀವಿ. ಅವರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡ್ತೀವಿ ಮತ್ತು ಫಸ್ಟ್ ಗಡೀಪಾರ್ ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ. ಬಡ್ಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವ್ರಿಗೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮಗೆ ನಿಮ್ಮದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿ. ಯಾರು ಬರ್ತಾ ಇಲ್ಲ ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆ್ಯಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತು ಯಾರ್ದು ಸುಧಾರಣೆ ಆಗಿದೆ, ಏನೂ ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನೂ ಕೇಸ್ ಇಲ್ಲ, ಶಾಂತಿಯುತವಾಗಿರ್ತಾರೆ, ಏನೂ ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದ್ದು ಮೋರ್ ದೆನ್ 100 ರೌಡಿ ಸೀಟ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತು ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯ ಕೊಡ್ತೀರಿ. ನೀವಪ್ಪ ಲಾಸ್ಟ್ ಟೈಮ್ ಕೂಡ ನಿಮಗೆ ವಾರ್ನ್ ಮಾಡಿದ್ದೀವಿ ಸಿವಿಲ್ ಕೇಸಲ್ಲಿ. ಅವನಿಗೆ ಹೇಳಿದ್ದು ಇದು ಕನ್ಫರ್ಮ್ ನೋಡಿಪ್ಪ, ನಾವು ಪೂರ್ತಿ ರೆಡಿ ಇದೆ ನಿಮ್ಮದು. ನೀವು ಏನಾದರೂ ಮಾಡಿದರೆ ನಿಮಗೆ ಸೀದಾ ಗಡಿಪಾರು ಮಾಡ್ತೀವಿ. ಊರಿಗೆ ಬರಲಿಕ್ಕೆ ಸಾಧ್ಯತೆ ಆಗಲ್ಲ, ನಿಮಗೆ ಅಲ್ಲೇ ಇರಬೇಕಾಗತ್ತೆ. ಯಾವ್ದು ಗೀದರ್ ಆ ಕಡೆ ನಿಮಗೆ ಇಷ್ಟ ಇದೆಯಾ? ಜಮೀನು ಗಲಾಟೆದು ಕಾನೂನು ಪ್ರಕಾರ ಬಗೆಹರಿಸಿಲ್ಲಪ್ಪ. ಜಮೀನು ಗಲಾಟೆದು ನೀವು ಗಲಾಟೆ ಯಾಕೆ ಮಾಡ್ತೀರಾ? ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ, ನಾವು ಪೊಲೀಸಲ್ಲಿ ನಿಮಗೆ ರಚನೆ ಕೊಡ್ತೀವಿ. ಸ್ವಂತ ಜಗಳ ಯಾಕೆ ಮಾಡ್ತೀರಾ? ನೆಕ್ಸ್ಟ್ ಯಾವುದು ಕಂಪ್ಲೇಂಟ್ ಬಂದರೆ ನಿಮಗೆ ಗಡಿಪಾಡು ಮಾಡ್ತೀವಿ. ನಮ್ಮದು ರೆಡಿ ಇದೆ ಪ್ರಪೋಸಲ್ ಎಲ್ಲ. ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಕಟಿಂಗ್ ಸ್ವಲ್ಪ ಏನು ಜೋಕರ್ ಥರ ಕಟಿಂಗ್ ನಿಮಗೆ ಭಾಳ ಚೆನ್ನಾಗಿ ಕಾಣ್ತದೆ. ನೀನು ಸಾಹೇಬ್ರು 11 ದಿವಸದಲ್ಲಿ 12 ಏನು ಸಮಸ್ಯೆ ಇದೆಯಾ? ಯಾಕೆ ತೊಂದರೆ ಕೊಡ್ತೀವಿ ಜನರಿಗೆ? ನೀನು ನೋಡಿ, ಯಾರ್ಯಾರು ನಾವು ಶಾರ್ಟೇಜ್ ಮಾಡ್ತಾ ಇದ್ದೀವಿ, ವಾಶ್ ಮಾಡ್ತಾ ಇದ್ದೀವಿ. ಯಾರು ಏನಾದರೂ ಗಲಾಟೆ ಮಾಡಿದ್ದಾರೆ, ಏನಾದರೂ ಖರ್ಚು ಮಾಡಿದ್ದಾರೆ, ನೀವು ಮತ್ತೆ ಸೀದಾ ಕಳಿಸ್ತೀನಿ ಜೈಲಿಂದ ಹೊರಗಡೆ. ನೆಕ್ಸ್ಟ್ ಸುಧಾರಣೆ ಆಗಲ್ಲ, ಗುಂಡಾಕಿ ಹಾಕಿ ಹೊರಗಡೆ ಕಳಿಸ್ತೀನಿ. ಮತ್ತೆ ಸುಧಾರಣೆ ಆಗಿ ನೆಕ್ಸ್ಟ್ ಕ್ರಮ ತಗೊಳ್ತೀವಿ. ನಿಮ್ಗೆ ಗೊತ್ತಿದೆ. ನಿಮಗೆ ಕೂಡ ಮುಂದಿದ್ದು ಮತ್ತೆ ಸುಧಾರಣೆ ಆಗಲ್ಲ, ನಿಮಗೆ ಆಗಲ್ಲ. ಮುಂದಿನ ನಿಮಗೆ ಕ್ರಮ ತಗೊಳ್ಬೇಕಾಗತ್ತೆ. ನೀವು ಮಾಡಿ ಬರ್ತೀರಾ? ಇವನು ಬೇಲ್ಗೆ ಹೋಗ್ತೀನಿ. ನಾವು ಯಾರು ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ಹಾಕ್ತಾರಲ್ಲ ಅವರನ್ನು ಮತ್ತೆ ಸೋಷಿಯಲ್ ಮೀಡಿಯಾದ ವಿಡಿಯೋ ಹಾಕ್ಸ್ಬೇಕು. ನಾವು ಮಾಡಬಾರ್ದು ಸರ್. ಸೋಷಿಯಲ್ ಮೀಡಿಯಲ್ಲಿ ನೀನು ಯಾರು ಸ್ಟಂಟ್ ಹಾಕಿ ಸ್ಟಂಟ್ ಮಾಡಿ ಇದು ಮಾಡಿದ್ರನ್ನ ನೀವು ಮತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಕರ್ಕೊಂಬರ್ರಿ ಕೋಲಾರ ಜೈಲಿಗೆ ಹೋಗಿ ರಿಸೀವ್ ಮಾಡ್ತೀನಿ. ಯಾವುದು ಕೆಸಂಬಳ್ಳಿ ಸರ್. ಯಾರು
ಎಲ್ಲಿದೆ ಪ್ರಕಾಶ್? ಪ್ರಕಾಶ್ ಪ್ರಕಾಶ್ ಸುರೇಶ್ ರೌಡೀಸ್ ಯಾರ್ಯಾರಿದ್ದಾರೆ ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ, ನಿಮ್ಮದು ಆ್ಯಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಅದ್ರ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ ಮತ್ತು ನಿಮಗೆ ಮತ್ತೊಂದು ಸಲ ಎಚ್ಚರಿಕೆ ಕೊಡಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಜನರಿಗೆ ನೀವು ತೊಂದರೆ ಕೊಡಬಾರ್ದು, ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವೆಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ, ಇನ್ನು ನಾವು ಸೆಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಯಾರು ಆ್ಯಕ್ಟಿವ್ ಇದ್ದಾರೆ ಅವರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 4 ಜನ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಜೈಲಿಗೆ ಕಳಿಸಿದ್ದೀವಿ. ಅವರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡ್ತೀವಿ ಮತ್ತು ಅಷ್ಟು ಗಡೀಪಾರು ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡ್ಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವ್ರ ಮೇಲೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮ್ಮದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ. ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಿಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆ್ಯಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತು ಯಾರ್ದು ಸುಧಾರಣೆ ಆಗಿದೆ, ಏನೂ ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನೂ ಕೇಸ್ ಇಲ್ಲ, ಶಾಂತಿಯುತವಾಗಿರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದು more than 100 ರೌಡಿ ಸೀಟ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತು ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯ ಕೊಡ್ತೀರಿ. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಏನಾದರೂ ಸಮಸ್ಯೆ ಇದೆ ನಮಗೆ ಹೇಳಬೇಕು. ಮತ್ತೊಂದು ಸಲ ಈಗ ವಾರ್ನಿಂಗ್ ಕೊಡ್ತೀನಿ, ನೀವು ಮತ್ತೆ ಹೋಗಿ ನಿಮ್ಮ ಕೆಲಸ ಮಾಡಿ. ಮತ್ತು ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತು ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಮುಂದಿನ ಕೂಡ ಕ್ಲೋಸ್ ಮಾಡಿದ ನಂತರ ಕೂಡ ಏನಾದರೂ ಮತ್ತೆ ನೀವು ಮಾಡಿದ್ದೀರಿ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ. ಈ ಥರ ಎಲ್ಲ ನಿಮ್ಮದು ರೌಡಿ ಸೀಟ್ ಕ್ಲೋಸ್ ಆಗಿದೆ, ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಗುಂಡಾಗಿರಿ, ಸರಿ ಮಾಡಬಾರ್ದು. ಯಾರ್ದು ರೌಡಿ ಸೀಟ್ ಕ್ಲೋಸ್ ಮಾಡ್ತೀವಿ ನಾವು, ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ, ಅವ್ರ ರೌಡಿ ಸೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟರ್ಮೆಂಟ್ ಕೂಡ ಮಾಡ್ತೀವಿ, ಗಡೀಪಾರು ಕೂಡ ಮಾಡ್ತೀವಿ. ಬಿಕಾಸ್ ನಾವು ಯಾಕೆಂದರೆ ನಿಮಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ಮದು ಸುಧಾರಣೆ ಆಗಿದೆ. ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ, ಕೇಸ್ ಆಗತ್ತೆ, ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ. ಮತ್ತೆ ಕೆಲವು ರೌಡೀಸ್ ಏನು ಇಲ್ಲಿ ಮಾಡಲ್ಲ, ಅಲ್ಲಿ ಬೆಂಗಳೂರು ಹೋಗಿ, ಮಾಲೂರು ಹೋಗಿ, ಕೋಲಾರ ಹೋಗಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ. ನೀವು ಯಾವುದೇ ಜಾಗದಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು. ಎಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ, ಜನಕ್ಕೆ ಭಯ ಕೊಡ್ತೀರಿ, ಲಾಂಗ್ ಮಚ್ ತಗೊಂಡು ಇಲ್ಲಿ ಭಯ ಕೊಡ್ತೀರಿ, ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅಲ್ಲಿ ಕೂಡ ನೀವು ಯಾವುದೇ ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡಿದ್ದೀರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ.